ಉತ್ತರ ಕನ್ನಡದಿಂದ ಗೆದ್ದರೆ ಆಸ್ಪತ್ರೆ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ. ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಜನರೇ ಸ್ಫೂರ್ತಿಯಾಗಿದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ಹೇಳಿಕೆ ಇದಾಗಿದೆ. ಇನ್ನು ಬಿಜೆಪಿಯವರು ನಮ್ಮನ್ನ ಬೇಡ ಮೋದಿ ನೋಡಿ ಓಟ್ ಹಾಕಿ ಅಂತಾರೆ. ಇನ್ನು ಬಿಜೆಪಿಯವರು ಈವರೆಗೆ ಕ್ಷೇತ್ರದ ಜನರಿಗೆ ಸ್ಪಂದಿಸಿಲ್ಲ. ಗ್ಯಾರಂಟಿಯನ್ನ ಪಡೆದಿರುವ ಅಂತ ಅಂಜಲಿ ನಿಂಬಾಳ್ಕರ್ ಮಾತಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ಉತ್ತರ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಜೊತೆ ಮಾತಾಡಿದ್ದಾರೆ. ನೋಡ್ಕೊಂಬರೋಣ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಬಿರುಸಿನ ಪ್ರಚಾರ ಮಾಡಿದ್ದಾರೆ. ನಮ್ಮ ಜೊತೆ ಸ್ವತಃ ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ. ಮೇಡಮ್, ಕಳೆದ ಸುಮಾರು ದಿನದಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ, ಏನು ಅನಿಸ್ತಿದೆ ಮೇಡಮ್? ಈಗ ನಿನ್ನೆ ಕುಮಟಾ ಮುಗಿಸಿ ಇವತ್ತು ಯಲ್ಲಾಪುರ ಕ್ಷೇತ್ರದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಹನುಮಾನ್ ಜಯಂತಿ ಸಂದರ್ಭ. ಸೊ ಇಲ್ಲಿ ಹನುಮಾನ್ ಆಶೀರ್ವಾದ ತಗೊಂಡು ನಾನು ಈ ಭಾಗದ 2ನೇ ಸಭೆ ಈಗ ಮಾಡಲಿಕ್ಕೆ ಹೊಂಟಿದ್ದೀನಿ. ಇಲ್ಲಿ ಇರ್ತಕ್ಕಂಥ ಮುಖ್ಯವಾಗಿ 2 ಊರಿಗೆ ನಾಯಕ್ ಸಮಾಜ ಇರ್ತಕ್ಕಂಥ ಸಿದ್ದಿ ಕಮ್ಯುನಿಟಿ ಜಾಸ್ತಿ ಇದೆ. ಸೊ ಅವರು ಮುಂದೆ ಬಂದು ಎಲ್ಲ ಸ್ವಾಗತ ಮಾಡಿದು ಒಂದು ಖುಷಿ ಸಂದರ್ಭ. ಅವರು ವಾತಾವರಣ ಕೂಡ ಇಲ್ಲಿ ಯಲ್ಲಾಪುರ ಕ್ಷೇತ್ರ ಅಲ್ಲಿ ನೋಡಿದರೆ ಭಾಳ ಒಂದು ಹೆಮ್ಮೆಯಿಂದ ಅವರು ಹೇಳ್ತಾ ಇದ್ದಾರೆ. 5 ಗ್ಯಾರಂಟೀಸ್ ನಮಗೆ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. ಆ 5 ಗ್ಯಾರಂಟೀಸ್ಗೋಸ್ಕರ ನಾವು ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕ್ತೀನಿ. ಸೊ ಆ ಥರ ವಾತಾವರಣ ಇಡೀ ಜಿಲ್ಲೆಯಲ್ಲಿ ಇದೆ. ಸೊ ಗ್ರೌಂಡಲ್ಲಿ ಕೂಡ ಇವತ್ತು ಯಲ್ಲಾಪುರಲ್ಲಿ ಕೂಡ ಅದೇ ಥರ ಕಾಣ್ತಾ ಇದೆ. ಮೇಡಮ್, ಈಗ ನಿಮ್ಮದು ಖಾನಾಪುರ ಇದೇ ಕ್ಷೇತ್ರ ಸಂಬಂಧಿಸಿತು. ಬಟ್ ಉತ್ತರ ಕನ್ನಡ ಜಿಲ್ಲೆ ಜನರಿಗೆ ಏನು ಹೇಳೋಕ್ಕೆ ಇದು ಮಾಡ್ತಾರೆ? ಅಂದರೆ ನೀವು ಗೆದ್ದು ಬಂದರೆ ಏನು ಆಶ್ವಾಸನೆ ಕೊಡ್ತೀರಿ ಅಂತ? ಗೆದ್ದು ಬಂದರೆ ಅವರು ಗೆದ್ದು ತೋರಿಸ್ತಾರೆ. ಗೆದ್ದು ಬಂದ ಮೇಲೆ ಅವ್ರದ್ದು ಏನು ಪರಿಹಾರ ಕೊಡಬೇಕು ಕೇಂದ್ರ ಸರ್ಕಾರದಿಂದ. ಅವರು ಸಮಸ್ಯೆ ಮುಖ್ಯವಾಗಿ ಅತಿಕ್ರಮಣ ಸಮಸ್ಯೆ ಇಲ್ಲಿ ಜಾಸ್ತಿ ಇದೆ. ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ದು, CRZದು ಏನು ಸಮಸ್ಯೆ ನಡೀತಾ ಇದೆ, ಸೀಬರ್ಡ್ದು, ಮತ್ತು ಅರಣ್ಯ ಮುಖ್ಯವಾಗಿ ಇದರಲ್ಲಿ ಅರಣ್ಯ ಅತಿಕ್ರಮಣದ್ದು ಏನು ನಡೀತಾ ಇದೆ ಅದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ಅವ್ರ ಧ್ವನಿಯಾಗಿ ನಾನು ಅಲ್ಲಿ ಕೂಡ ಜೋರಾಗಿ ಮಾತಾಡಿಕೊಂಡು ಏನು ಪರಿಹಾರ ಯಾವ ನಿಟ್ಟಿನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅವರಿಗೆ ಪರಿಹಾರ ಮಾಡಿಕೊಡ್ತೀವಿ ಅಂತ ವಿಶ್ವಾಸ ನನಗೆ ಇದೆ. ಇದು ಏನು ಉತ್ತರ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅಭಿಪ್ರಾಯ. ಏನು ಜನರ ಸಮಸ್ಯೆಗೆ ಕಾಂಗ್ರೆಸ್ ಸ್ಪಂದಿಸಿದೆ, ಅಭಿವೃದ್ಧಿ ಮಾಡಿದಂತಹ ಬಿಜೆಪಿಗೆ ಈ ಬಾರಿ ಜನರು ಒಂದು ಉತ್ತರನ ಕಲಿಸ್ತಾರೆ ಅನ್ನೋ ಅಭಿಪ್ರಾಯನ ಅಂಜಲಿ ನಿಂಬಾಳ್ಕರ್ ವ್ಯಕ್ತಪಡಿಸಿದ್ದಾರೆ. ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.